ಆದ್ಮೇಲೆ MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಗೆ ತಮಗೆಲ್ಲ ಸ್ವಾಗತ. ಇದುವರೆಗೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ RTO ಸೇವೆಗಳ ಬಗ್ಗೆ ತಾವು ಪರಿಚಯವನ್ನು ಪಡ್ಕೊಂಡಿದ್ದೀರಿ. ಇವತ್ತಿನ ಒಂದು ಅಧಿವೇಶನದಲ್ಲಿ ಎಂ ಪರಿವಾಹನ್ ಆ್ಯಪ್ನ ಬಳಸಿಕೊಂಡು ಆ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ಪೇಪರ್ಲೆಸ್ ಹಾಗೂ ಕಾಂಟ್ಯಾಕ್ಟ್ಲೆಸ್ ಸರ್ವಿಸನ್ನು ಹೇಗೆ ಬಳಸ್ಕೊಳ್ಬೋದು, ಲರ್ನರ್ ಲೈಸೆನ್ಸ್ ಅಪ್ಲಿಕೇಶನನ್ನು ಯಾವ ರೀತಿಯಲ್ಲಿ ಹಾಕ್ಬೋದು ಅಂತ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದಕ್ಕಾಗಿ ತಾವು ಮುಂದೆ ಕೂಡ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ಗಳ ಬಗ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವುದನ್ನು ನಿಮಗೆ ತಿಳಿಸ್ಕೊಡಲಾಗುತ್ತೆ. ಆದ್ದರಿಂದ ಈ ಒಂದು MGN ಎಕ್ಸ್‌ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬನ್ನಿ, ಇನ್ನು ಮುಂದಿನ ಹಂತಗಳು ಏನಿವೆ, ಯಾವ ರೀತಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ನಾವು ನೋಡಿ. ಈ ರೀತಿಯ ಒಂದು ಡ್ಯಾಶ್ಬೋರ್ಡ್ ಕಂಡು ಬರುತ್ತೆ. ಅದರಲ್ಲಿ ಆನ್ಲೈನ್ ಸರ್ವಿಸನ್ನು ತಾವು ಸೆಲೆಕ್ಟ್ ಮಾಡಿ. ಆನ್ಲೈನ್ ಸರ್ವಿಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಬರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ನಂತರ ರಾಜ್ಯವನ್ನು ಸೆಲೆಕ್ಟ್ ಮಾಡಿ. ಕರ್ನಾಟಕ ರಾಜ್ಯವನ್ನು ತಾವು ಸೆಲೆಕ್ಟ್ ಮಾಡ್ತೀರಾ. ಮುಂದುವರೆದು ಅದರಲ್ಲಿ ಲೈಸೆನ್ಸ್ ರಿಲೇಟೆಡ್ ಯಾವೆಲ್ಲ ಸರ್ವಿಸ್ಗಳಿವೆ ಅನ್ನೋದು ಒಂದು ಪಟ್ಟಿ ಬರುತ್ತೆ. ಆ ಪೈಕಿ ಲರ್ನರ್ ಲೈಸೆನ್ಸ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಿ. ತದನಂತರ ಅದರಲ್ಲಿ ಎಲ್ಲ ಹಂತಗಳನ್ನು ಅದರಲ್ಲಿ ತೋರಿಸಿರ್ತಾರೆ. ಒಟ್ಟು 6 ಹಂತಗಳಿರ್ತವೆ. ಆ 6 ಹಂತಗಳಲ್ಲಿ ತಾವು ಅಪ್ಲಿಕೇಶನ್ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾಹಿತಿಯಲ್ಲಿ ತಮಗೆ ಲಭ್ಯ ಆಗುತ್ತೆ. ಮುಂದುವರೆದು ಅಲ್ಲಿ 3 ಕ್ಯಾಟಗರಿಗಳಿರ್ತವೆ. ಒಂದು ಹೊಸದಾಗಿ ಲರ್ನರ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕುವಂಥವರು, ಇನ್ನೊಂದು DL ಅನ್ನು ಹೊಂದಿದ್ದು ಅದಕ್ಕೆ ಇನ್ನೊಂದು DL ಸೇರಿಸಿಕೊಳ್ಳುವ ಸಲುವಾಗಿ ಮತ್ತೊಂದು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡುವಂಥವರು, ಆಲ್ರೆಡಿ ಒಂದು ಲರ್ನರ್ ಲೈಸೆನ್ಸ್ ಇದ್ದು ಹೆಚ್ಚುವರೆಗೆ ಇನ್ನೊಂದು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡುವಂಥವ್ರು. ಈ ರೀತಿ 3 ಕ್ಯಾಟಗರಿ ಇರುತ್ತೆ. ತಾವು ಹೊಸಬರಾಗಿದ್ದರೆ ಮೊದಲನೇ ಆಪ್ಷನ್ನ ತಾವು ಸೆಲೆಕ್ಟ್ ಮಾಡ್ತೀರಾ. ಈ ಪೈಕಿ ಲರ್ನರ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕುವುದರಲ್ಲಿ 2 ವಿಧಾನ ಇದೆ. ಒಂದು ಆಧಾರ್ ಅಥೆಂಟಿಕೇಷನ್, ಇನ್ನೊಂದು ವಿತೌಟ್ ಆಧಾರ್ ಅಥೆಂಟಿಕೇಷನ್ ಅಂತ. ವಿತ್ ಆಧಾರ್ ಅಥೆಂಟಿಕೇಷನ್ಗೆ ಹೋದರೆ ನಿಮ್ಮ ಆಧಾರ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಸುಲಭವಾಗಿ ಫೆಚ್ ಆಗುತ್ತೆ. ಆದರೆ ವಿತೌಟ್ ಆಧಾರ್ ಮುಖಾಂತರ ಹೋದಾಗ ತಾವು ಮೊಬೈಲ್ ನಂಬರನ್ನು ಕೊಟ್ಟು OTPಯನ್ನು ಪಡ್ಕೊಂಡು ಮ್ಯಾನ್ಯುಯಲ್ ಆಗಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಅಪ್ಲಿಕೇಶನ್ ಆದ ನಂತರ RTOಗೆ ಸಬ್ಮಿಟ್ ಮಾಡಿ ತಾವು ಸ್ಕ್ರೂಟಿನಿಯನ್ನು ಮಾಡಿಸ್ಕೊಂಡು ಟೆಸ್ಟನ್ನು ಎದುರಿಸಬೇಕಾಗತ್ತೆ. ಮುಂದುವರಿಯೋಣ. ಇಲ್ಲಿ ನಾವು ವಿತ್ ಆಧಾರ್ನಲ್ಲಿ ಹೋದಾಗ ನಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನಮಗೊಂದು OTP ಬರುತ್ತೆ. ಆದ ನಂತರ OTPಯನ್ನು ಅನುಸರಿಸಿ ನಮಗೆ 3 ಚೆಕ್ ಬಾಕ್ಸ್ಗಳು ಬರ್ತವೆ. ಆ 3 ಚೆಕ್ ಬಾಕ್ಸ್ಗಳನ್ನು ನಾವು ಕ್ಲಿಕ್ ಮಾಡಿಬಿಟ್ಟು ಅಥೆಂಟಿಕೇಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಆಗ ನಮ್ಮ ಆಧಾರ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಅನಾಯಾಸವಾಗಿ ಅರ್ಜಿಯಲ್ಲಿ ಕೂತ್ಕೊಳ್ತವೆ. ನಂತರ ಪ್ರೊಸೀಡ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಆ ನಂತರ ನಾವು ಯಾವ RTOಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಆ RTOವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಮಂಡ್ಯ ವ್ಯಾಪ್ತಿನಲ್ಲಿದ್ದರೆ ಮಂಡ್ಯ, ಮೈಸೂರಿನಲ್ಲಿದ್ದರೆ ಮೈಸೂರು, ಬೆಂಗಳೂರಿನ ಯಾವ RTO ಕಚೇರಿ ವ್ಯಾಪ್ತಿಯಲ್ಲಿರ್ತೀವೋ ಆ ಕಚೇರಿಯ ಹೆಸರನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ತದನಂತರ ಆ ಮಾಹಿತಿಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕೆಲವೊಂದು ಮ್ಯಾನ್ಯುಯಲ್ ಆಗಿ ನಾವು ಭರ್ತಿ ಮಾಡುವಂಥದ್ದು ಇರುತ್ತೆ. ಮ್ಯಾನ್ಯುಯಲ್ ಆಗಿ ಭರ್ತಿ ಮಾಡಿದಂಥ ಮಾಹಿತಿಗಳ ನಂತರ ನಮಗೆ ಒಂದು ವಿತೌಟ್ ಆಧಾರ್ನಲ್ಲಿ ಒಂದು ಆಪ್ಷನ್ ಏನಿದೆ ಅಂತ ತಿಳ್ಕೊಳ್ಳೋಣ. ವಿತೌಟ್ ಆಧಾರ್ಗೆ ಹೋಗ್ತಕ್ಕಂಥವ್ರು ಮೊದಲು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅವ್ರಿಗೆ ಒಂದು OTP ಬರುತ್ತೆ. OTP ಬಂದ ನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನಾವು ಸಬ್ಮಿಟ್ ಅನ್ನೋದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಎಲ್ಲ ಒಂದು ಡೇಟಾಸನ್ನು ನಾವು ಮ್ಯಾನ್ಯುಯಲ್ ಆಗಿ ಭರ್ತಿ ಮಾಡಬೇಕಾಗತ್ತೆ. ಮ್ಯಾನ್ಯುಯಲ್ ಆಗಿ ಭರ್ತಿ ಮಾಡಿದ ನಂತರ ನಾವು ಯಾವ ಒಂದು ಲರ್ನರ್ ಲೈಸೆನ್ಸ್ಗೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ, ಇದು ವಿತ್ ಆಧಾರ್ ಮತ್ತು ವಿತೌಟ್ ಆಧಾರ್ ಇಬ್ರಿಗೂ ಬರುತ್ತೆ. ಯಾವ ಒಂದು ಇದಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀವಿ, ಮೋಟರ್ ಸೈಕಲ್ಲ, ಕಾರ, ಟ್ರ್ಯಾಕ್ಟರ್ ಟ್ರೈಲರ, JCBನ ಯಾವುದು ಅಂತ ಸೆಲೆಕ್ಟ್ ಮಾಡಿದ್ರೆ ಅದನ್ನು ನಂತರ ನಾವು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಬರುತ್ತೆ, ಮೆಡಿಕಲ್ ಫಾರಮ್ಮು. ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿಯೇ ಹುಷಾರಾಗಿ ನಾವು ಭರ್ತಿ ಮಾಡಬೇಕಾಗತ್ತೆ. ಭರ್ತಿ ಮಾಡಿದ ನಂತರ ನಾವು ಒಂದು ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗತ್ತೆ.
ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದ ತಕ್ಷಣ ನಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ನಾವು ಏನು ಭರ್ತಿ ಮಾಡಿದ್ದೀವಿ ಅದು ಮತ್ತೆ ಕಂಡು ಬರುತ್ತೆ. ಆನಂತರ ನಾವು ಪ್ರೊಸೀಡ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇದು ಇನ್ ಕೇಸ್ ಆಫ್ ವಿತೌಟ್ ಆಧಾರ್ ಅಥೆಂಟಿಕೇಷನ್. ಯಾರು ವಿತೌಟ್ ಆಧಾರ್ನಲ್ಲಿ ಹೋಗ್ತಾ ಇರ್ತಾರೆ ಅವರು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಲ್ಲಿ 4 ಅಂಶಗಳನ್ನು ಅದು ತೋರಿಸುತ್ತೆ. ಅವುಗಳನ್ನು ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಗಳು ನಮಗೆ JPEG PDF ಮಾದರಿಯಲ್ಲಿದ್ದು 500 ಗಿಗಾಬೈಟ್ಗಿಂತ ಕಡಿಮೆಯ ಸೈಜನ್ನು ಹೊಂದಿರಬೇಕಾಗತ್ತೆ. ಮುಂದುವರೆದು ಫೋಟೋ ಮತ್ತು ಸಿಗ್ನೇಚರ್ನ ವಿತ್ ಆಧಾರ್ ವಿತೌಟ್ ಆಧಾರ್ ಇಬ್ಬರೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಕೂಡ ಒಂದು JPEG ಮಾದರಿಯಲ್ಲಿದ್ದು 10 ರಿಂದ 20 ಗಿಗಾಬೈಟ್ ಸೈಜನ್ನು ಹೊಂದಿರಬೇಕಾಗತ್ತೆ. ಈ ಒಂದು ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೂ ಅಪ್ಲೋಡ್ ಮಾಡಿದ ನಂತರ ನಾವು ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಫೈಲ್ಗಳನ್ನು ನೋಡಬೇಕಾಗತ್ತೆ. ಮತ್ತು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ ಮಾಡುವ ಹಂತ ಮುಗಿದು ನಮಗೆ ಫೀ ಪೇಮೆಂಟ್ಗೆ ದಾರಿಯಾಗುತ್ತೆ. ಈ ಫೀ ಪೇಮೆಂಟ್ಗೆ ದಾರಿಯಾದ ನಂತರ ನಾವು ಪ್ರೊಸೀಡ್ ಟು ಫೀ ಪೇಮೆಂಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಟು ಫೀ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಫೀಸ್ ಅಂಡರ್ ಇ ಪೇಮೆಂಟ್ ಮೆನು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿದಾಗ ನಾವು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಹಿಯರ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ಫೀಸನ್ನು ಪಾವತಿ ಮಾಡಬೇಕಾಗಿದೆ ಅನ್ನೋದು ಕಂಡು ಬರುತ್ತೆ. ನಾವು ಆ ಅಮೌಂಟನ್ನು ಪಾವತಿ ಮಾಡುವ ಸಲುವಾಗಿ ನಾವು ನೆಟ್ ಬ್ಯಾಂಕಿಂಗ್ ಅಥವಾ ಯಾವ ಇ ಪೇಮೆಂಟ್ನಲ್ಲಿ ಹೋಗ್ತೀವಿ, ಯಾವ ಬ್ಯಾಂಕ್ನಿಂದ ಅಮೌಂಟನ್ನು ಪೇ ಮಾಡ್ತೀವಿ ಅನ್ನೋದನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯ ಚಿತ್ರಣ ಮೂಡುತ್ತೆ. ಆಗ ನಾವು ಕಾರ್ಡ್ ಮುಖಾಂತರವಾಗಲಿ ನೆಟ್ ಬ್ಯಾಂಕಿಂಗ್ ಆಗಲಿ UPI ಮುಖಾಂತರ ಆಗಲಿ ನಾವು UPI ಮುಖಾಂತರ ಪಾವತಿಯನ್ನು ಮಾಡಿದ ನಂತರ ಈ ರೀತಿಯ ಚಿತ್ರ ಕಂಡು ಬರುತ್ತೆ. ಆ ಚಿತ್ರ ಕಂಡು ಬಂದ ನಂತರ ನಮಗೆ ಚಲನ್ ಜನರೇಟ್ ಆಗುತ್ತೆ. ಚಲನ್ ಜನರೇಟ್ ಆಗದೇ ಇದ್ದರೆ ಈ ರೀತಿ ಎರರ್ ಕಂಡು ಬರುತ್ತೆ. ಆ ಎರರ್ ಕಂಡು ಬಂದಾಗ ತಾವು ಏನು ಚಿಂತೆಯನ್ನು ಮಾಡಬೇಡಿ. 20 ನಿಮಿಷಗಳ ಕಾಲ ವೆಯ್ಟ್ ಮಾಡಿದ್ರೆ ಅದು ಸಾಲ್ವ್ ಆಗಿ ನಿಮಗೆ ಚಲನ್ ಜನರೇಟ್ ಆಗುತ್ತೆ. ಆ ಸಾಲ್ವ್ ಆಗಿ ಬಂದಂಥ ಚಲನನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಅಪ್ಲಿಕೇಶನ್ ನಂಬರನ್ನು ಮತ್ತೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಆ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ರೆಸಿಟ್ ಪ್ರಿಂಟೌಟ್ ಬರುತ್ತೆ. ಆ ರೆಸಿಟ್ ಪ್ರಿಂಟೌಟನ್ನು ತಗೊಂಡು ನೀವು ಟ್ಯುಟೋರಿಯಲ್ ಟೆಸ್ಟ್ ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಆ ಟ್ಯುಟೋರಿಯಲ್ ಫಾರ್ LL ಟೆಸ್ಟ್ನಲ್ಲಿ ಹೋದರೆ ನಿಮಗೆ ಒಂದು ವಿಡಿಯೋ ಬರುತ್ತೆ, ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಥ ವಿಡಿಯೋ. ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ನೋಡಬೇಕು. ನೀವು ಇದನ್ನು ಮಾಡಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾವನ್ನು ಅನುಸರಿಸಿ ಜನರೇಟ್ OTP ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. OTPಯನ್ನು ಹಾಕಿದ ನಂತರ ನೀವು ಯಾವ ಭಾಷೆಯಲ್ಲಿ ಎಕ್ಸಾಮನ್ನು ಎದುರಿಸಬೇಕಾಗಿದೆಯೋ ಆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಈ ಭಾರತದ ಸಂವಿಧಾನ ಅನುಮೋದಿಸಿರ್ತಕ್ಕಂಥ ಭಾಷೆಯಲ್ಲೆಲ್ಲ ಎಕ್ಸಾಮನ್ನು ನಾವು ತಗೊಳ್ಬೋದು. ಆದ ನಂತರ ಒಂದು ವಿಡಿಯೋಗೆ ಅವಕಾಶ ಇರುತ್ತೆ. ಆ ವಿಡಿಯೋವನ್ನು ಮತ್ತೊಮ್ಮೆ ನೋಡಲಿಕ್ಕೆ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿ ಕನ್ಫರ್ಮೇಷನ್ ಚೆಕ್ ಬಾಕ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ತದನಂತರ ವಿಡಿಯೋ ಆನ್ ರೋಡ್ ಸೇಫ್ಟಿ ಅನ್ನೋದನ್ನು ಅದರ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ ವಿಡಿಯೋವನ್ನು ನೋಡಿ ನಂತರ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆ ಕನ್ಫರ್ಮೇಷನ್ ಮೆಸೇಜ್ ಬಂದ ನಂತರ ಮತ್ತೊಮ್ಮೆ ಗಮನಿಸಿ, ಈಗಲೇ ಹೇಳಿದ್ದೀನಿ, ವಿತೌಟ್ ಆಧಾರ್ ಅಥೆಂಟಿಕೇಷನಲ್ಲಿ ಇಷ್ಟು ಕೆಲಸಗಳನ್ನು ತಾವು ಮಾಡಿದರೆ ಆ ಒಟ್ಟಾರೆ ಅಪ್ಲಿಕೇಶನನ್ನು ತಾವು RTO ಆಫೀಸ್ಗೆ ತೊಗೊಂಡೋಗಿ ಅಲ್ಲಿ ಸ್ಕ್ರೂಟ್ನಿ ಮಾಡಿಸ್ಕೊಳ್ಬೇಕಾಗತ್ತೆ. ಸ್ಕ್ರೂಟ್ನಿ ಆದ ನಂತರ ನೀವು LL ಟೆಸ್ಟನ್ನು ಎದುರಿಸ್ಬೋದು. ಆದರೆ ವಿತ್ ಆಧಾರ್ ಅಥೆಂಟಿಕೇಷನಲ್ಲಿ ಬಂದವ್ರಿಗೆ ಅಲ್ಲಿಯೇ ಎಕ್ಸಾಮ್ಗೆ ಜನ್ರೇಟ್ ಆಗುತ್ತೆ, ತಾವು ಎಕ್ಸಾಮನ್ನು ಎದುರಿಸ್ಬೋದು. ಅದರಲ್ಲಿ ಸ್ಟಾಲ್ ಅಂತ ಇರುತ್ತೆ, ಸ್ಕ್ರೀನ್ ಟೆಸ್ಟ್ ಏಡ್ ಫಾರ್ ಲರ್ನರ್ ಲೈಸೆನ್ಸ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಅಪ್ಲಿಕೇಶನ್ಗೆ ದಾರಿಯಾಗುತ್ತೆ. ಮತ್ತೊಮ್ಮೆ ಅಪ್ಲಿಕೇಶನ್ ನಂಬರು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದರಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಮಾರ್ಟ್ ಲಾಕ್ ಅಪ್ಲಿಕೇಶನನ್ನು ತಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಸ್ಮಾರ್ಟ್ ಲಾಕ್ ಅಪ್ಲಿಕೇಶನನ್ನು ತಾವು ಸ್ಟಾರ್ಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಚಿತ್ರ ಮೂಡುತ್ತೆ. ಅದರಲ್ಲಿ ನೀವು ಈ ಒಂದು ಪರೀಕ್ಷೆಯನ್ನು ಎದುರಿಸ್ಬೋದು. ಆ ಪರೀಕ್ಷೆಯನ್ನು ಎದುರಿಸಲಿಕ್ಕಾಗಿ ಮತ್ತೊಮ್ಮೆ ತಾವು ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾವನ್ನು
ಎಂಟ್ರಿ ಮಾಡಬೇಕಾಗತ್ತೆ. ಸಬ್ಮಿಟ್ ಅನ್ನೋದ್ರ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಗಳು ಬರುತ್ತೆ. ಡೇಟ್ ಆಫ್ ಬರ್ತನ್ನು ತಾವು ಎಂಟ್ರಿ ಮಾಡ್ತೀರಾ. ನಿಮಗೊಂದು ಪಾಸ್ವರ್ಡು SMS ಮುಖಾಂತರ ತಮ್ಮ ಮೊಬೈಲ್ಗೆ ಬರುತ್ತೆ. ಅದನ್ನು ತಾವು ಪಾಸ್ವರ್ಡನ್ನು ಹಾಕಿದ ನಂತರ ಅಥೆಂಟಿಕೇಟ್ ಅಂತ ಬರುತ್ತೆ. ಆ ಅಥೆಂಟಿಕೇಟ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ತಮ್ಮ ಮುಖಚರ್ಯೆಯನ್ನು, ತಮ್ಮ ಕಣ್ಣಿನ ಬ್ಲಿಂಕಿಂಗ್ನ ಅದು ಡಿಟೆಕ್ಟ್ ಮಾಡಿ ನೀವೇನಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡುತ್ತೆ. ತದನಂತರ ಎಕ್ಸಾಮ್ಗೆ ದಾರಿಯನ್ನು ಮಾಡಿಕೊಳುತ್ತೆ. ತಾವು ಇದರಲ್ಲಿ 15 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿರ್ತವೆ. ಈ 15 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಲ್ಲಿ ಕನಿಷ್ಠ 10 ಮಾರ್ಕ್ಸನ್ನು ತಾವು ತೆಗಿಬೇಕಾಗತ್ತೆ. 10 ಮಾರ್ಕ್ಸನ್ನು ತೆಗೆದ್ರೆ ಅಲ್ಲಿ ಪಾಸ್ ಅಂತಕ್ಕಂಥ ಒಂದು ರಿಸಲ್ಟ್ ಅಲ್ಲಿಯೇ ಬರುತ್ತೆ. 10ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಫೇಲ್ ಅಂತ ರಿಸಲ್ಟ್ ಅಲ್ಲೇ ಬರುತ್ತೆ. ತಾವು ಫೇಲ್ ಆದರೆ ಮರುದಿನ ಮತ್ತೊಮ್ಮೆ ಬಂದು 50 ರೂಪಾಯಿ ರೀಟೆಸ್ಟ್ ಫೀಸನ್ನು ಕಟ್ಟಿ ನೀವು ಪರೀಕ್ಷೆಯನ್ನು ಅಟೆಂಡ್ ಮಾಡ್ಬೋದು. ಕೊನೆಯದಾಗಿ ಈ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಮ್ಮ ಅಪ್ಲಿಕೇಶನನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ತಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಅನುಸರಿಸಿ ಮತ್ತೊಮ್ಮೆ ಪರಿವಾಹನ್ ಆ್ಯಪ್ಗೆ ಹೋಗಿ ಅದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ಗೆ ಹೋಗಿ ಲರ್ನರ್ ಲೈಸೆನ್ಸ್ ಮೆನುನಲ್ಲಿ ತಾವು ಲರ್ನರ್ ಲೈಸೆನ್ಸ್ ಪ್ರಿಂಟ್ ಫಾರ್ಮ್ 3 ಅನ್ನೋದನ್ನು ಕ್ಲಿಕ್ ಮಾಡಿ ಅದು ಸಂಬಂಧಪಟ್ಟಂಥ ಅಪ್ಲಿಕೇಶನ್ ನಂಬರು ಇವುಗಳನ್ನೆಲ್ಲ ಫೀಡ್ ಮಾಡಿದ್ರೆ ತಮ್ಮ ಲರ್ನರ್ ಲೈಸೆನ್ಸ್ ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಈ ರೀತಿ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದನ್ನು ತಾವು ಕಲ್ತಿದ್ದೇ ಆದರೆ ಸಮಾಜಕ್ಕೆ ನೀವು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ಬೋದು. ಹಿಂದೆಲ್ಲ ಅಕ್ಷರವನ್ನು ಕಲಿಯದೇ ಇದ್ದವ್ರನ್ನ ಅನಕ್ಷರಸ್ಥರು ಅಂತ ಹೇಳ್ತಾ ಇದ್ರು. ಆದರೆ ಬದಲಾದಂಥ ಇವತ್ತಿನ ಪ್ರಪಂಚದಲ್ಲಿ ಗಣಕಯಂತ್ರ ಬಳಕೆ ಗೊತ್ತಿಲ್ಲದೆ ಇರೋರನ್ನ ಅನಕ್ಷರಸ್ಥರು ಅಂತಾರೆ. ಆದ್ದರಿಂದ ಗಣಕಯಂತ್ರ ಬಳಕೆ ಗೊತ್ತಿರ್ತಕ್ಕಂಥ ತಾವು ಈ ಒಂದು ಆನ್ಲೈನ್ ಸರ್ವಿಸ್ಗಳನ್ನು ಚೆನ್ನಾಗಿ ತಿಳ್ಕೊಂಡು ತಮ್ಮ ಮನೆಯವರಿಗೆ, ತಮ್ಮ ನೆರೆಹೊರೆಯವರಿಗೆ, ತಮ್ಮ ಸಮಾಜದಲ್ಲಿರ್ತಕ್ಕಂಥ ಬಾಕಿಯವರಿಗೆ ಈ ರೀತಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ಕೊಡುವ ಮುಖಾಂತರ ತಾವು ನೆರವಾಗ್ಬೋದು. ಈ ಒಂದು ಆನ್ಲೈನ್ನಲ್ಲಿ ಲರ್ನರ್ ಲೈಸೆನ್ಸ್ ಅರ್ಜಿಯನ್ನು ಹಾಕುವುದನ್ನು ತಾವು ಕಲ್ತ್ಕೊಂಡಿದ್ದೀರಿ. ಮುಂದಿನ ಅಧಿವೇಶನಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್, ಆ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಕ್ಕಂಥದ್ದು, ಹೆಚ್ಚುವರಿ DL ಅನ್ನು ಪಡ್ಕೊಳ್ಳುವಂಥದ್ದು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ತಾವೆಲ್ಲ ಆನ್ಲೈನ್ ಸರ್ವಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊತೀರಲ್ಲ? ಓಕೆ, MGN ಎಕ್ಸ್ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.